ಇದ್ದೀರಾ. ಎಲ್ಲವೂ ಪ್ಯೂರ್ ಸಿಲ್ವರ್ 92.5 ಇದು ಹಾಲ್ ಮಾರ್ಕ್ ಅಂತ ಏನ್ ಹೇಳ್ತೀವಿ ಆ ಒಂದು ಪ್ಯೂರ್ ಸಿಲ್ವರ್ ರೇಂಜಸ್ ಎಲ್ಲಾನು ಇದರಲ್ಲಿ ಆ ಕಡೆ ವರ್ಷನ್ ಅಲ್ಲಿ ಇದೆ. ಎಲ್ಲ ಪ್ಲಾಟಿನಮ್ ಕವರ್ ಅಂದ್ರೆ ಪ್ಲಾಟಿನಮ್ ಶೈನ್ ಇರುವಂತಹ ಕಲರ್ ಇರುವಂತಹ ಸಿಲ್ವರ್ ಜ್ಯುವೆಲ್ಲರೀಸ್. ಈ ಕಡೆ ಇರುವಂತದ್ದು ಗೋಲ್ಡ್ ಕವರ್ ಇರುವಂತಹ ಸಿಲ್ವರ್ ಜ್ಯುವೆಲ್ಲರೀಸ್. ಬಟ್ ಎಲ್ಲವೂ 92.5 ಅನ್ನುವಂತಹ ಹಾಲ್ ಮಾರ್ಕ್ ಇರುವಂತಹ ಪ್ಯೂರ್ ಸಿಲ್ವರ್. ಇದು ಆಕ್ಚುಲಿ ಗೋಲ್ಡ್ ಬಂದು ಒಂದು 25 ಯೂಸೇಜ್ ವರ್ಗು ಆಸ್ ಇಟ್ ಈಸ್ ಇರುತ್ತೆ. ಅದರಲ್ಲಿ ಏನು ಕಲರ್ಸ್ ಚೇಂಜ್ ಆಗಲ್ಲ ಅನ್ನುವಂತಹ ಒಂದು ವ್ಯಾರಂಟಿ ಸಿಗುತ್ತೆ. ಅಂಡ್ ಪ್ಲಾಟಿನಮ್ ಕಲರ್ ಇರುವಂತದ್ದು ಇಟ್ಸ್ ಅ ಲೈಫ್ ಟೈಮ್ ವ್ಯಾರಂಟಿ ಅಂತ ಹೇಳ್ಬೋದು. ಅಂಡ್ ಆಲ್ಸೋ ನಮ್ಮ ಈ ಸಿಲ್ವರ್ ಜ್ಯುವೆಲ್ಲರಿ ಶಾಪ್ ನಲ್ಲಿ ಏನೊಂದು ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಸಿಗುತ್ತೆ ಅದು ರಿಪೀಟ್ ಆಗಲ್ಲ. ಸೊ ಒಂದೇನ್ ಬರುತ್ತೆ ಅದಷ್ಟೇನೆ ಸಿಂಗಲ್ ಪೀಸ್ ಆಗಿರುತ್ತೆ. ಸೊ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಎಕ್ಸ್ಕ್ಲೂಸಿವ್. ಸೊ ಕುಪಂಡಾಸ್ ಜ್ಯುವೆಲ್ಲರಿ ಇದೊಂದು ಸ್ಪೆಷಾಲಿಟಿ. ಅದ್ರ ಜೊತೆಗೆ ಬೈ ಬ್ಯಾಕ್ ಅನ್ನುವಂಥದ್ದು ಒಂದು ಇದೆ, ಒಂದು ಪಾಯಿಂಟ್ ಇದೆ ನಮ್ಮಲ್ಲಿ. ಹೇಗೆ ಅಂತಂದ್ರೆ ಬೈ ಬ್ಯಾಕ್ ಅಂತಂದ್ರೆ ಆಫರ್ ಹೇಗೆ ಬರುತ್ತೆ ಅಂತಂದ್ರೆ ನೀವು ಇವಾಗ ಒಂದು ಆಸ್ ಅ ಕಸ್ಟಮರ್ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿರ್ತೀರಾ, ನಿಮ್ಗೆ ಅದು ಒಂದು 4-5 ಸತಿ ಯೂಸ್ ಮಾಡಾದ್ಮೇಲೆ ಬೋರ್ ಆಗುತ್ತೆ ಅಥವಾ ಇಷ್ಟ ಆಗಲ್ಲ ಆ ಥರದ್ದು ಏನಾದ್ರು ಒಂದಾಗುತ್ತೆ. ಸೊ ಅದನ್ನ ರಿಟರ್ನ್ ಕೊಡ್ಬೋದು. ನೀವು 60% ಆಫ್ ಕಾಸ್ಟ್ಗೆ ನೀವು ಅದನ್ನ ರಿಟರ್ನ್ ಕೊಡ್ಬೋದು, ಮತ್ತೆ ಹೊಸ ಪ್ರಾಡಕ್ಟ್ ನ ಬೈ ಮಾಡ್ಬೋದು. ಸೊ ಇದು ಸಾಮಾನ್ಯವಾಗಿ ಎಲ್ಲಾ ಶಾಪಲ್ಲೂ ಇರಲ್ಲ, ಸ್ಪೆಷಲಿ ವಿತ್ ಸಿಲ್ವರ್. ಸೊ ಹಾಗಾಗಿ ಅದೊಂದು ನಮ್ಮ ಕಡೆಯಿಂದ ಸ್ಪೆಷಲ್ ಅಂತ ಹೇಳ್ಬೋದು. ಎಂಟ್ರಿನಲ್ಲಿ ನೋಡಿದ್ರಲ್ಲ ಮತ್ತೆ ಇನ್ನು ಯಾರೆಲ್ಲ ಅಂಬಾಸಿಡರ್ ಆಗ್ಬೋದು? ಆಲ್ರೆಡಿ ಒಂದು ಪುಟ್ಟದಾಗಿ ಒಂದು ಆಡ್ ಅನ್ನ ಕೂಡ ಮಾಡಿದೀವಿ ನಾವು. ಇಟ್ಸ್ ಬೇಬಿ ಸ್ಟೆಪ್ ಫ್ರಮ್ ಕುಪಂಡಾಸ್ ಪ್ರೊಡಕ್ಷನ್ ಹೌಸ್ ಆಲ್ಸೋ. ಸೊ ನಮ್ಮ ಪ್ರೊಡಕ್ಷನ್ ಹೌಸ್ ಇಂದಾನೆ ನಾವು ಈ ಒಂದು ಆಡ್ ನ ಕೂಡ ಮಾಡಿದೀವಿ. ಸೊ ಫಸ್ಟ್ ಅಟೆಂಪ್ಟ್ ಎಲ್ಲಾನು ನಮಗೋಸ್ಕರನೇ ಇದೆ. ಸೊ ನಮ್ಮಲ್ಲಿ ನಮಗೋಸ್ಕರ ಅಂತ ನಾವು ಮಾಡಿದಾಗ ನಾವು ಎಷ್ಟು ಎಫರ್ಟ್ ಹಾಕ್ತೀವಿ, ನೆಕ್ಸ್ಟ್ ಅದರಲ್ಲಿ ಬರುವಂತಹ ಪ್ರಾಜೆಕ್ಟ್ಸ್ ಕೂಡ ಅಷ್ಟೇ ಎಫರ್ಟ್ ಹಾಕಿ ಮಾಡ್ತೀವಿ. ಸೊ ಕುಪಂಡಾಸ್ ಪ್ರೊಡಕ್ಷನ್ ಹೌಸ್ ಇಂದ ಫಸ್ಟ್ ಪ್ರಥಮವಾಗಿ ಶೂಟಿಂಗ್ ಆಗಿರೋದು ಅಂತಂದ್ರೆ ಕುಪಂಡಾಸ್ ಜ್ಯುವೆಲ್ಲರಿಗೆ ಒಂದು ಆಡ್ ಶೂಟ್. ಸೊ ಪ್ಲೇ ಆಗುತ್ತೆ, ನಮ್ಮ ಚೀಫ್ ಗೆಸ್ಟ್ ಬಂದು ಪ್ಲೇ ಮಾಡ್ತಾರೆ. ಸೊ ದಟ್ ಇಸ್ ಒನ್ ಎಕ್ಸೈಟಿಂಗ್ ಥಿಂಗ್. ಸೊ ನಾನೇ ಮಾಡಲ್ ಅದಕ್ಕೆ ಬರ್ತೇನೆ ಅಫ್ಕೋರ್ಸ್ ಅಲ್ವಾ. ನನ್ನ ಹೆಸರು ಇಟ್ಕೊಂಡು ನಮ್ಮ ಅಂಗಡಿ ಇಟ್ಕೊಂಡು ನಾನ್ ಮಾಡ್ಲಿಲ್ಲ ಅಂತಂದ್ರೆ ನನ್ಗೆ ಎಷ್ಟು ಬೇಜಾರಾಗ್ಬೇಡ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇದೊಂದು ಸ್ವಲ್ಪ ಜಾಸ್ತಿನೇ ಎಕ್ಸೈಟ್ಮೆಂಟ್ ಇರುವಂತಹ ವಿಚಾರ ನನಗೆ. ಜನರಲಿ ಎಲ್ಲ ಆರ್ಟಿಸ್ಟ್ಗೂ ಇರುತ್ತೆ, ಮಾಡೆಲ್ಸ್ಗೆ ಇರುತ್ತೆ, ಯಾವ್ದಾದ್ರು ಅಂಗಡಿ ಮುಂದೆ ದೊಡ್ಡದಾಗಿ ಬೋರ್ಡ್ ಇರಬೇಕು. ನನಗೆ ತುಂಬಾ ಇತ್ತು ಅದು, ಎಸ್ಪೆಷಲಿ ಸ್ಯಾರಿ ಅಥವಾ ಜ್ಯುವೆಲ್ಲರಿಗೆ ಎಲ್ಲಾ ಹೆಣ್ಮಕ್ಳಿಗೂ ಒಲವು ಜಾಸ್ತಿ ಇರುತ್ತೆ. ಸೊ ನನ್ಗೊಂದು ಕನ್ಸೆಪ್ಟ್ ಇದು ಬಹಳ ದಿವಸದಿಂದ, ಅಂದ್ರೆ ಬಹಳ ವರ್ಷದಿಂದ ಇನ್ಫ್ಯಾಕ್ಟ್ ನಾನು ಆರ್ಟಿಸ್ಟ್ ಅಂತ ಆಗ್ಬೇಕು ಅಥವಾ ಆ ಒಂದು ಸಣ್ಣ ಸಣ್ಣ ಹೆಜ್ಜೆಗಳಿರುತ್ತಲ್ಲ ಅವಾಗಿಂದ ಕಂಡಂತ ಕನಸು. ಈ ತರ ಜ್ಯುವೆಲ್ಲರಿ ಶಾಪ್ ಮುಂದೆ ಅಥವಾ ಸ್ಯಾರಿ ಶಾಪ್ ಮುಂದೆ ನನ್ನ ದೊಡ್ಡ ಫೋಟೋ ಇರಬೇಕು, ಪ್ಲೇ ಆಗ್ಬೇಕು ಅಂತೆಲ್ಲ ಒಂದು ದೊಡ್ಡದಾಗಿ ಎಲ್ಲ ಕನ್ಸ್ಕೊಂಡಿದ್ದೆ ನಾನು. ಅದು ಇವತ್ತು ಕುಪಂಡಾಸ್ ಜ್ಯುವೆಲ್ಲರಿ ಮೂಲಕ ಹೊರಗಡೆ ಬರ್ತದೆ. ಅಫ್ಕೋರ್ಸ್ ನಾವು ಒಂದಷ್ಟು ಪ್ರಾಜೆಕ್ಟ್ ಗಳಿಗೆ ವರ್ಕ್ ಮಾಡಿರ್ತೀವಿ, ಒಂದಷ್ಟು ಫೋಟೋ ಶೂಟ್ಸ್ ಮಾಡಿರ್ತೀವಿ. ಬಟ್ ಸ್ಯಾಡ್ ಥಿಂಗ್ ಇಸ್ ದಟ್ ಇಲ್ಲಿವರೆಗೂ ಈ ರೀತಿ ಶಾಪ್ ಹೊರಗಡೆ ನನ್ನ ಫೋಟೋ ಎಲ್ಲೂ ಬಂದಿಲ್ಲ. ಸೊ ನನ್ನ ಆಡ್ ಎಲ್ಲೂ ಪ್ಲೇ ಆಗಿಲ್ಲ, ಈ ರೀತಿಯಾಗಿ ಎಕ್ಸ್ಕ್ಲೂಸಿವ್ ಆಗಿ ಪ್ಲೇ ಆಗಿಲ್ಲ. ಸೊ ಐ ಆಮ್ ಸೋ ಹ್ಯಾಪಿ, ಗ್ಲಾಡ್, ಬ್ಲಶಿಂಗ್, ಎವ್ರಿಥಿಂಗ್. ಎಂಟರ್ ಆಗ್ತಿದ್ದಂಗೆ ನನ್ನ ಫೋಟೋ ಬರುತ್ತೆ. ಆ ಕಡೆ ನಮ್ಮ ಒಂದು ಜ್ಯುವೆಲ್ಲರಿಗೋಸ್ಕರ ಮಾಡಿರುವಂತಹ ಆಡ್ ಪ್ಲೇ ಆಗುತ್ತೆ. ಇನ್ನೊಂದಷ್ಟು ವರ್ಕ್ ಪೆಂಡಿಂಗ್ ಇದೆ. ಸೊ ಅದು ಕೂಡ ಮುಂದೆ ಆಗುತ್ತೆ. ಅಂದ್ರೆ ಹೊರಗಡೆ ಬೋರ್ಡ್ ಅಲ್ಲೇ ಲೈಟಿಂಗ್ ಒಂದು ಎಫೆಕ್ಟ್ ಜ್ಯುವೆಲ್ಲರಿ ಮೇಲೆ ಬರುವಂತದ್ದು, ಅದು ಟೈಮ್ ತಗೊಳ್ತಾ ಇದ್ದ ಕಾರಣದಿಂದ ಅದನ್ನ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ಸೊ ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಬಹಳ ವರ್ಷದ ಕನಸು ಇವತ್ತು ನನಸಾಗ್ತದೆ. ಅಂಡ್ ಈ ರೀತಿಯಾದ ಒಂದು ಜ್ಯುವೆಲ್ಲರಿ ಶಾಪ್ ಓಪನ್ ಮಾಡಬೇಕು ಅನ್ನೋದು ಪರ್ಟಿಕ್ಯುಲರ್ ಆಗಿ ಕನ್ಸಿರ್ಲಿಲ್ಲ. ಬಟ್ ಸಮಥಿಂಗ್ ಲೈಕ್ ದಿಸ್ ಅಂದ್ರೆ ತುಂಬಾ ಸತಿ ಅನ್ಕೊಂಡಿದೀನಿ ಬೊಟಿಕ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಅವಾಗ ಜ್ಯುವೆಲ್ಲರಿ ಅನ್ನೋದು ಕಾನ್ಸೆಪ್ಟ್ ತಲೆಗೆ ಬರುತ್ತೆ. ಅದ್ರ ಜೊತೆ ಹೆಣ್ಮಕ್ಳಿಗೆ ಬೇಕಾಗಿರುವಂತದ್ದು ಏನೇನಿರುತ್ತೆ ಅದ್ರ ಮೇಲೆ ಅಫ್ಕೋರ್ಸ್ ನಾವ್ ಏನೇನ್ ಕೆಲಸಗಳನ್ನ ಮಾಡ್ತೀವಿ ಅಥವಾ ಯಾವ್ಯಾವ್ದನ್ನ ಆಸೆ ಪಟ್ಟು ಹೋಗ್ತೀವಿ ತಗೊಳ್ಳೋದಕ್ಕೆ, ಅಥವಾ ಒಂದು ಸರ್ವಿಸ್ ಇರ್ಬೋದು ಅದನ್ನ ತಗೊಳ್ಳೋದಕ್ಕೆ ಎಲ್ಲೆಲ್ಲಿ ಹೋಗ್ತೀವಿ ಅದೆಲ್ಲ ತಲೆನಲ್ಲಿ ಇದೆ. ಆಕ್ಚುಲಿ ನನಗೆ ಏನಾದ್ರೂ ಒಂದು ಮಾಡ್ಬೇಕು ಅಂತ. ಸೊ ಹೆಣ್ಮಕ್ಳಿಗೋಸ್ಕರ ಮಾಡಿರುವಂತಹ ಶಾಪ್ ಇದು ಸ್ಪೆಷಲ್ ಆಗಿ. ಅಫ್ಕೋರ್ಸ್ ಮೆನ್ಸ್ ಕಲೆಕ್ಷನ್ ಕೂಡ ಇದೆ. ನಮ್ಮ ಮೆನ್ಸ್ ಕಲೆಕ್ಷನ್ ನ ರಿವೀಲ್ ಮಾಡೋದಕ್ಕೆ ಆಡ್ ಶೂಟ್ ನಲ್ಲಿ ನಾವು ಮೈಕಲ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ಫಸ್ಟ್ ಟೈಮ್ ನಮ್ಮ ಬ್ಯಾನರ್ ಅಲ್ಲಿ ಅವ್ರು ಆಕ್ಟ್ ಮಾಡಿದ್ದಾರೆ ಫಾರ್ ದ ಆಡ್ ಶೂಟ್. ಐ ಆಮ್ ಸೋ ಹ್ಯಾಪಿ ಅಬೌಟ್ ದಟ್ ಆಲ್ಸೋ. ಇನ್ನೊಂದಷ್ಟು ಜನ ಮುಂದೆ ಜಾಯಿನ್ ಆಗೋರು ಇದ್ದಾರೆ ನಮ್ಮ ಈ ಜರ್ನಿನಲ್ಲಿ.